ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಈ ಸ್ವೀಟ್ನ ರೆಡಿ ಮಾಡಲಿಕ್ಕೆ ಕೇವಲ 2 ಪದಾರ್ಥಗಳಿದ್ದರೆ ಸಾಕು. ನೀವು ತುಂಬಾ ಟೇಸ್ಟಿಯಾಗಿ ಅದ್ಭುತವಾಗಿ ನೀವು ಈ ಸ್ವೀಟ್ನ ಮಾಡ್ಬೋದು. ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ನೀವು ಮಾಡ್ಬೋದು. ಯಾವುದೇ ರೀತಿ ಜಾಸ್ತಿ ಎಣ್ಣೆ ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ, ಗೋಡಂಬಿನೂ ಬೇಡ. ತುಂಬ ಸಿಂಪಲ್ಲಾಗಿ 1 ಕಪ್ ಕಡಲೆ ಬೀಜ ಹಾಗೂ 1 ಕಪ್ ಸಕ್ಕರೆನೋ ಅಥವಾ ನೀವು ಬೆಲ್ಲದಿಂದನಾದರೂ ಮಾಡ್ಬೋದು. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇನ್ನೇನು ಹಬ್ಬ ಬೇರೆಗಳು ಹತ್ರ ಬರ್ತಾ ಇದೆ. ಈ ಟೈಮ್ನಲ್ಲಿ ನೀವು ಈ ಸ್ವೀಟ್ನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ನಾನೀಗ 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತೊಗೊಳ್ತಾ ಇದ್ದೀನಿ, ಅಂದರೆ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜದ ಮೇಲಿರುವಂಥ ಸಿಪ್ಪೆ ಎಲ್ಲ ಓಪನ್ ಆಗಬೇಕು. ಅಲ್ಲಿ ತನಕ ನೀವು ನಿಧಾನವಾಗಿ ಈ ಥರ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ತಾ ಬರಬೇಕು. ಗ್ಯಾಸನ್ನು ಆನ್ ಮಾಡಿಕೊಂಡು ಕಡಲೆ ಬೀಜವನ್ನು ನೀವು ರೋಸ್ಟ್ ಮಾಡದೆ ಇರಬಾರ್ದು. ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೋಡಿ, ನಾನೀಗ ಮಿಕ್ಸ್ ಮಾಡ್ತಾ ನಿಧಾನವಾಗಿ ಕಡಲೆ ಬೀಜದ ಮೇಲೆ ಸಿಪ್ಪೆ ಎಲ್ಲ ಚೆನ್ನಾಗಿ ಓಪನ್ ಆಗ್ತಾ ಇದೆ. ಸ್ನೇಹಿತರೆ, ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿರುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ನೀವು ತುಂಬಾ ಟೇಸ್ಟಾಗಿ ಈ ಸ್ವೀಟ್ನ ಮಾಡ್ಬೋದು. ಇನ್ನೇನು ಗಣೇಶ ಚತುರ್ಥಿ, ರಕ್ಷಾಬಂಧನ, ಜನ್ಮಾಷ್ಟಮಿ ಹಬ್ಬಗಳು ಬೇರೆ ಹತ್ರ ಬರ್ತಾ ಇದೆ. ಅಂಥ ಟೈಮ್ನಲ್ಲಿ ನೀವು ಈ ಸ್ವೀಟ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ನೋಡಿ, ಈಗ ಮೇಲೆ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ, ಇಷ್ಟು ಚೆನ್ನಾಗಿ ನೀವು ಓಪನ್ ಆಗಬೇಕು. ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಕೆಲವೊಂದು ಓಪನ್ ಆಗ್ತಾ ಇದೆ, ಇನ್ನು ಕೆಲವೊಂದು ಮೇಲೆ ಸಿಪ್ಪೆ ಓಪನ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಶೇಂಗಾ ಬೀಜದ ಸಿಪ್ಪೆನೂ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಫೈನಲ್ ಆಗಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಮೇಲೆ ಸಿಪ್ಪೆ ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಇಷ್ಟಾದರೆ ಸಾಕು. ಈಗ ಬೇಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಸೊ ನೀವು ನೋಡಿದ್ರೆ ಇಷ್ಟಾದರೆ ಸಾಕು. ತೀರಾ ನೀವು ರೋಸ್ಟ್ ಆಗಲಿಕ್ಕೆ ಹೋಗಬೇಡಿ. ತೀರಾ ರೋಸ್ಟ್ ಏನಾದರೂ ಮಾಡಿಕೊಂಡ್ರೆ ನಿಮಗೆ ಅದು ಶೇಂಗಾ ಬೀಜದ್ದು ಸ್ವೀಟ್ ಏನು ಬರುತ್ತಲ್ಲ, ಬರ್ಫಿ, ಅದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಜಾಸ್ತಿ ರೋಸ್ಟನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇಷ್ಟಾದರೆ ಸಾಕು. ನೋಡಿ, ಈಗ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ನೆಕ್ಸ್ಟ್ ಇದೆಲ್ಲ ಕಡಲೆ ಬೀಜ ಎಲ್ಲ ಪೂರ್ತಿ ತಣ್ಣಗಾಗೋ ತನಕ ನೀವು ವೆಯ್ಟ್ ಮಾಡಿ. ನೆಕ್ಸ್ಟ್ ಇದೆಲ್ಲ ತಣ್ಣಗಾದ್ಮೇಲೆ ಮೇಲಿರೋಂಥ ಸಿಪ್ಪೆನೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಕಡಲೆ ಬೀಜನ ನಾನೀಗ ಗ್ರೈಂಡರ್ಗೆ ಹಾಕಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನ ಕಂಪ್ಲೀಟಾಗಿ ಅದು ತಣ್ಣಗಾದ್ಮೇಲೆ ನೀವು ಪೌಡರ್ ಮಾಡಿದರೆ ಈ ಥರ ಪೌಡರ್ ಆಗುತ್ತೆ. ನೀವು ಸ್ವಲ್ಪ ಬಿಸಿ ಇರುವಾಗಲೇ ಏನಾದರೂ ಮಿಕ್ಸಿ ಜಾರ್ಗೆ ಹಾಕಿದರೆ ಅದು ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಪರವಾಗಿಲ್ಲ, ಯಾವುದಾದ್ರೂ ಥರ ಅಂದರೂ ನಡೆಯುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದರೆ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನ ಸೈಡಲ್ಲಿಟ್ಟು ನೆಕ್ಸ್ಟ್ ನಾನು ಅದೇ ಕಡೆಗೆ ಯಾವ ಕಪ್ ಅಳತೆಯಿಂದ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆಗೆ ನಾನೀಗ ನೀರನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. 1 ಕಪ್ ಶೇಂಗಾ ಬೀಜ, 1 ಕಪ್ ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ನೀರನ್ನು ತೊಗೊಂಡು ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಸಕ್ಕರೆ ಕರಗಿಸ್ತಾ ಬನ್ನಿ. ಸಕ್ಕರೆನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಲ್ಲದನ್ನು ಕರಗಿಸ್ಕೊಂಡು ಈಗ ನಾವೀಗ 1 ಎಳೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸಕ್ಕರೆಯನ್ನು ಬೇಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡೋದ್ರಿಂದ ಬೇಗ ಸಕ್ಕರೆ ಕೂಡ ಕರಗುತ್ತೆ, ಪಾಕ ಕೂಡ ನಮಗೆ ಬೇಗ ರೆಡಿ ಆಗುತ್ತೆ. ಈ ಸ್ವೀಟ್ ಮಾಡುವಾಗ ಸಕ್ಕರೆ ಪಾಕ 1 ಎಳೆ ಪಾಕ ಮಾಡಿಕೊಂಡ್ರೆ ಮಾತ್ರ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಸಕ್ಕರೆ ನೀರೆಲ್ಲ ಕುದೀತಾ ಇದೆ. ಈಗ ನಾನು 1 ಎಳೆ ಪಾಕವನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನೋಡಿ, ಈ ಥರ 1 ಎಳೆ ಅಂಟು ಪಾಕ ಬರಬೇಕು. ಇಷ್ಟು ಬಂದರೆ ಸಾಕು ಸ್ನೇಹಿತರೆ. ಜಾಸ್ತಿ ನೀವು ಮತ್ತೆ ಏರ್ಗಾಸ್ಲಿಕ್ಕೆ ಹೋಗಬೇಡಿ, ಇಷ್ಟಾದರೆ ಸಾಕು. ನೋಡಿ, ಈಗ ಇನ್ನು ನೀವು ಗಟ್ಟಿ ಪಾಕ ಏನಾದರೂ ಮಾಡಿಕೊಂಡ್ರೆ ಸ್ವೀಟ್ ಇನ್ನೂ ತುಂಬ ಗಟ್ಟಿಯಾಗಿಬಿಡುತ್ತೆ, ಕ್ರಶ್ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ನೀವು 1 ಎಳೆ ಪಾಕನ ಮಾಡಿಕೊಂಡು ನೆಕ್ಸ್ಟ್ ನಾವೇನೀಗ ಮಿಕ್ಸಿ ಜಾರ್ಗೆ ಹಾಕಿ ಶೇಂಗಾ ಪೌಡರ್ನ ರೆಡಿ ಮಾಡಿರ್ತೀವಲ್ವ, ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ರೀತಿ ಗಂಟುಗಳಾಗದೇ ಇರೋ ಥರ ಕೈ ಬಿಡದ ಹಾಗೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ.
ಸಕ್ಕರೆ ಪಾಕದ ಜೊತೆ ನಾವೀಗ ಕಡಲೆ ಬೀಜದ ಪೌಡರ್ನ ಹಾಕಿ ಮಿಕ್ಸ್ ಮಾಡುವಾಗ ನಿಧಾನವಾಗಿ ಅದು ಗಟ್ಟಿ ಆಗ್ತಾನೂ ಬರುತ್ತೆ, ತಳ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಈ ಟೈಮ್ನಲ್ಲಿ ನಾನೀಗ ಅರ್ಧ ಕಪ್ ಆಗೋಷ್ಟು ಹಾಲಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜದ ಪೌಡರನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ನಂತರ ನಾವೀಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ನಿಮಗೆ ಆಪ್ಷನಲ್ ಹಾಲಿನ ಪೌಡರ್ ಬೇಡ ಅನ್ನೋರು ಗೋಡಂಬಿದು ಪೌಡರ್ ಇರುತ್ತಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗೋಡಂಬಿ ಪೌಡರ್ ಕೂಡ ತೊಗೊಳ್ಬೋದು. ಬಟ್ ನಾನಿಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡಿರೋದ್ರಿಂದ ಹಾಲಿನ ಪೌಡರನ್ನು ಹಾಕಿ ಮಾಡ್ತಾ ಇದ್ದೀನಿ. ಹಾಲಿನ ಪೌಡರನ್ನು ಹಾಕಿ ಸಹ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಗಂಟುಗಳಾಗದೇ ಇರೋ ಥರ ಚೆನ್ನಾಗಿ ಕೈ ಬಿಡದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪವನ್ನು ಹಾಕೋದ್ರಿಂದ ತಳ ಕೂಡ ಹಿಡಿಯೋದಿಲ್ಲ, ಸ್ವೀಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಧಾನವಾಗಿ ನಮಗೆ ಈ ತಳ ಬಿಡೋವರೆಗೂ ನಾವು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ನೇಹಿತರೆ, ಇನ್ನೇನು ಹಬ್ಬಗಳು ಬೇರೆ ಹತ್ರ ಬರ್ತಿದೆ. ಗಣೇಶ ಚತುರ್ಥಿ ಆಗಲಿ, ರಕ್ಷಾಬಂಧನ ಆಗಲಿ, ಕೃಷ್ಣ ಜನ್ಮಾಷ್ಟಮಿ ಆಗಲಿ, ಈ ಥರ ಹಬ್ಬಗಳು ಬೇರೆ ತುಂಬ ಹತ್ರ ಬಂದಿವೆ. ಸೊ ಈ ಟೈಮ್ನಲ್ಲಿ ನೀವು ತುಂಬಾ ಟೇಸ್ಟಾಗಿ ಹೊರಗಡೆ ಹೋಗಿ ತಂದು ಸ್ವೀಟ್ನ ತಿನ್ನೋದಕ್ಕಿಂತ ತುಂಬ ಕಡಿಮೆ ಖರ್ಚಿನಲ್ಲಿ ನೀವು ಮನೆಯಲ್ಲೇ ಈ ಸ್ವೀಟ್ನ ರೆಡಿ ಮಾಡ್ಬೋದು. ಸೊ ನೋಡಿ, ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಈ ಥರ ಆಗಿದೆ. ಇನ್ನು ತಳ ಕೂಡ ಚೆನ್ನಾಗಿ ಬಿಡ್ತಾ ಇದೆ. ಈಗ ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಕಡಾಯಿಯಲ್ಲಿ ಇರುವಂಥ ಸುತ್ತ ಈ ಥರ ನೀವು ಸ್ವೀಟ್ನ ಸ್ಪ್ರೆಡ್ ಮಾಡಬೇಕು. ಈ ಥರ ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಅದು ಆರಲಿಕ್ಕೆ ಬಿಡಬೇಕು. ಅಂದರೆ ಒಂದು 2-3 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿ. 2-3 ನಿಮಿಷ ಲಿಡ್ ಕ್ಲೋಸ್ ಮಾಡೋಷ್ಟೇ ಒಂದು ಪ್ಲೇಟ್ನ ತೊಗೊಂಡು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು, ಇಲ್ಲ ನೀವು ಒಂದು ಡೈರೆಕ್ಟಾಗಿ ಬಟರ್ ಪೇಪರ್ ಮೇಲೆ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಸಿಂಪಲಾಗಿ ಒಂದು ಪ್ಲೇಟ್ಗೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು, ನಾವೇನು ಸುತ್ತಲೂ ಏನು ಚೆನ್ನಾಗಿ ನಾವು ಈ ಥರ ಸ್ವೀಟ್ನ ಸ್ಪ್ರೆಡ್ ಮಾಡ್ತೀವಲ್ವ, ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ಅಂತ. ನಿಮಗೆ ತಳ ಬಿಡೋವಷ್ಟು ಮಿಕ್ಸ್ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಎಲ್ಲದನ್ನು ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಂಡು ಈ ಥರ ಗ್ಯಾಸ್ ಮೇಲೆ ಅದ್ರ ತಾಪಕ್ಕೆ ಇಟ್ಟರು ಕೂಡ ನೀವು ತುಂಬ ಚೆನ್ನಾಗಿ ಅದು ತಳ ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಇದೇ ಮೆಥಡ್ನ ಫಾಲೋ ಮಾಡಿದ್ದೀನಿ. ನೀವು ಕೂಡ ಮಾಡಿದಾಗ ಈ ಮೆಥಡ್ನೇ ನೀವು ಫಾಲೋ ಮಾಡ್ಬೋದು. ಸೊ ನೋಡಿ, ಎಷ್ಟು ಚೆನ್ನಾಗಿ ನಮಗೆ ತಳ ಕೂಡ ಬಿಟ್ಟಿದೆ, ಯಾವುದೇ ರೀತಿ ಕಡಾಯಿಗೂ ಕೂಡ ಹತ್ಕೊಳ್ಳೋದಿಲ್ಲ. ಈಗ ಚೆನ್ನಾಗಿ ಕಡಾಯಲ್ಲಿರುವಂಥ ಸ್ವೀಟ್ನು ಕೂಡ ಬರ್ಫಿದು ಸ್ವೀಟ್ ಇರುತ್ತಲ್ವ, ಅದನ್ನು ಚೆನ್ನಾಗಿ ತೆಗೆದು ಪ್ಲೇಟಲ್ಲಿ ಹಾಕಿ ಬೇಗನೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಅಂದರೆ ಚೆನ್ನಾಗಿ ನೀವು ಯಾವ ಶೇಪಲ್ಲಿ ಕಟ್ ಮಾಡ್ಕೊಳ್ತೀರೋ ಆ ಶೇಪ್ಗೆ ನೀವು ಪ್ಲೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ, ಶೇಂಗಾ ಬೀಜ ಜೊತೆ ನಾವೇನು ಸಕ್ಕರೆ ಪಾಕ ಹಾಕಿರ್ತೀವಲ್ವ, ಅದು ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಎಷ್ಟು ಬೇಗ ಚೆನ್ನಾಗಿ ನೀವು ಸ್ಪ್ರೆಡ್ನ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ತೀವಿ, ನಮಗೆ ಅಷ್ಟು ಬೇಗ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ನಾನೀಗ ಎಲ್ಲದನ್ನೂ ಒಂದು ಸೈಡ್ಗೆ ಹಾಫ್ ಪ್ಲೇಟಲ್ಲಿ ಹಾಕ್ಕೊಂಡು ಈಗ ನಾನು ಸ್ವಲ್ಪ ಮೇಲೆ ಮಾರ್ಕ್ ಮಾಡಿಕೊಂಡು ಒಂದು 2 ನಿಮಿಷ ಆದಮೇಲೆ ಇಂದಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗ ಆರೋಗ್ಬಿಡುತ್ತೆ. ಆರಿದ ಮೇಲೆ ನಮಗೆ ಕಟ್ ಮಾಡೋಕ್ಕಾಗಲಿ ಶೇಪ್ಗೆ ಆಗಲಿ ಖಂಡಿತವಾಗ್ಲೂ ಬರೋದಿಲ್ಲ. ಒಂದು 2 ನಿಮಿಷ ಆದಮೇಲೆ ನೀವು ಸ್ವಲ್ಪ ಬಿಸಿ ಇರುವಾಗಲೇ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಈ ಸ್ವೀಟ್ನ ಕಟ್ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಕಾಜು ಬರ್ಫಿನೇ ಮಾಡಬೇಕಂತೇನಿಲ್ಲ, ಶೇಂಗಾ ಬೀಜದಿಂದನೂ ತುಂಬಾ ರುಚಿಯಾಗಿ ನೀವು ಇದು ಶೇಂಗಾ ಬೀಜದ ಬರ್ಫಿನ ಅಂತ ನಿಜವಾಗ್ಲೂ ಗೆಸ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ನಮಗೆ ಈ ಸ್ವೀಟ್ ಕೂಡ ರೆಡಿ ಆಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿದ್ರೆ ಇದ್ರ ಟೇಸ್ಟ್ ಅಂತೂ ನೀವು ಮರೆಯೋದೇ ಇಲ್ಲ. ಯಾಕೆಂದರೆ ನಾವು ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಮಾಡ್ತಿರೋದ್ರಿಂದ ಸ್ವೀಟ್ ಕೂಡ ಅದ್ಭುತ ರುಚಿಯಾಗಿರುತ್ತೆ. ಈಗ ನಾನು ಮೇಲೆ ಸ್ವಲ್ಪ ಸ್ವೀಟ್ ಕಲರ್ ಅಂದರೆ ಸಿಲ್ವರ್ ಕಲರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದು ಇಲ್ಲ ಅಂದರೆ ಕಂಪ್ಲೀಟಾಗಿ ಆಫ್ನಲ್ಲಿ ನಿಮಗೆ. ಈಗ ನಾನು ಒಂದು ಸ್ವೀಟ್ನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಯಾವುದೇ ರೀತಿ ತಳ ಕೂಡ ಹತ್ತಿಲ್ಲ, ಸ್ವೀಟ್ ಕೂಡ ಕೆಟ್ಟೋಗಿಲ್ಲ. ನಾವು ಮಾಡಿದಂಥ ಶೇಪಲ್ಲಿ ಕಟ್ ಮಾಡಿದಂಥ ಶೇಪಲ್ಲಿ ನಮಗೆ ಸ್ವೀಟ್ ಕೂಡ ರೆಡಿಯಾಗಿದೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಇದನ್ನು ನೀವು ಒಂದು 15 ಅಥವಾ 20 ದಿನಗಳವರೆಗೂ ಸ್ಟೋರ್ ಮಾಡಿಕೊಂಡು ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ಕೂಡ ತಿನ್ಬೋದು. ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ, ಸ್ವೀಟ್ ಕೂಡ ಕೆಟ್ಟೋಗೋದಿಲ್ಲ. ಫೈನಲಾಗಿ ನಾನೀಗ ಒಂದು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಮುರಿದು ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ, ಎಷ್ಟು ತುಂಬಾ ಟೇಸ್ಟಾಗಿ ಸ್ವೀಟ್ ಕೂಡ ರೆಡಿಯಾಗಿತ್ತು ಅಂತ. ಸೊ ನೀವು ನೋಡ್ತಿರ್ಬೋದು ನೋಡಿ. ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.